ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 88ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. 6 ಕೆಳಗೆ ಸಿಂಹನ ಕಾರಿದೆ. ಸೀನಪ್ಪ ಸಹ ಇನ್ನೇನು ಬರ್ತಾರೆ. ಇವರನ್ನೆಲ್ಲ ಕರ್ಕೊಂಡು ನಿಮ್ಮ ಮನೆಗೆ ಹೋಗಿರು. ನಾನು ಶ್ರವಣ್ ಆದಷ್ಟು ಬೇಗ ಅಲ್ಲಿಗೆ ಬರ್ತೀವಿ. ಮುಂದೇನು ಅಂತ ಅಲ್ಲಿ ಕೂತು ಡಿಸ್ಕಸ್ ಮಾಡೋಣ. ಯೋಚನೆ ಮಾಡಬೇಡ. ಮಹೇಂದ್ರ ಅಲ್ಲದೆ ನನ್ನ ಅಪ್ಪನಿಗೂ ಸೂಕ್ಷ್ಮವಾಗಿ ವಿಷಯ ಏನು ಅಂತ ತಿಳಿಸಿದ್ದೀನಿ. ಏನಾದರೂ ಸಹಾಯ ಬೇಕಿದ್ದರೆ ಅವರು ಮಾಡ್ತಾರೆ ಹೇಳಿ ಅವಳನ್ನು ಲಘುವಾಗಿ ತಬ್ಬಿ ಅವಳ ಹಣೆಗೆ ಮುತ್ತಿಟ್ಟು ನೀನು ಜೋಪಾನ ಹೇಳಿದ್ರೆ ಮಿತ್ರ ಇವರಿಬ್ಬರ ಸಾಮೀಪ್ಯ ನೋಡಿ ಆ ನೋವಿನಲ್ಲೂ ಹಲ್ಲು ಕಡಿದಿದ್ದ. ಅದನ್ನು ಗಮನಿಸಿದ ಓಜಸ್ ಅವನ ಹೊಟ್ಟೆಯ ಮೇಲೆ ಜೋರಾಗಿಯೇ ಪ್ರಹಾರ ಮಾಡಿ, ನಾನು ಗಮನಿಸ್ತಲೇ ಇದ್ದೀನಿ. ಆರುನ ಕಂಡಾಗೆಲ್ಲ ಈ ನಿನ್ನ ಹುಚ್ಚು ಯಾಕೆ ಕೆರಳುತ್ತೆ ಕೇಳಿದರೆ ಆರುಷಿ ಕಡೆಗೆ ದುರುಗುಟ್ಟಿಕೊಂಡು ನೋಡಿದವನು, ಇವಳೊಬ್ಳು ನನ್ನ ಕೈಯಿಂದ ಬಹು ಸುಲಭವಾಗಿ ತಪ್ಪಿಸಿಕೊಂಡ ರಾಣಿ ಜೇನು. ಅದೆಷ್ಟು ಕೊಬ್ಬು ಇದೆ ಇವಳಲ್ಲಿ. ಕಟ್ಕೊಂಡ ಗಂಡ ಹತ್ರ ಬಂದರೆ ನನಗೀಗಲೇ ನಿನ್ನ ಜೊತೆಗೆ ಸೇರೋಕೆ ಇಷ್ಟವಿಲ್ಲ, ಟೈಮ್ ಬೇಕು ಅಂತ ಕೇಳ್ತಾಳಲ್ಲ. ಇಂಥ ಹೆಣ್ಣು ಈ ಭೂಮಿ ಮೇಲೆ ಯಾಕೆ ಬದುಕಿರಬೇಕು ಕೇಳಿದೆ ತಡ ಆರುಷಿ ತಾನೇ ಮುಂದೆ ಬಂದು ಅವನ ಕೆನ್ನೆಗೆ ಬಾರಿಸಿದವಳು. ಮದುವೆ ಬಗ್ಗೆ, ಗಂಡ ಹೆಂಡತಿ ಸಂಬಂಧದ ಬಗ್ಗೆ, ಸಂಸಾರದ ಬಗ್ಗೆ ಮಾತಾಡೋ ಯಾವ ಯೋಗ್ಯತೆಯೂ ನಿನಗಿಲ್ಲ ಚಂದ್ರ. ಇನ್ನೊಂದು ಕ್ಷಣ ಇವನ ನನ್ನ ಮುಂದೆ ಇದ್ದರೆ ನಾನೇ ಇವನನ್ನು ಕೊಂದು ಬಿಡ್ತೀನಿ ಹೇಳಿದರೆ ಶ್ರವಣ್ ಅವಳ ಕೋಪ ಕಂಡು ನಗುತ್ತಾ, ಆಯಿತು ಸಿಸ್ಟರ್, ಇವನನ್ನು ಎಲ್ಲಿಗೆ ಸೇರಿಸ್ಬೇಕೋ ಅಲ್ಲಿಗೆ ಸೇರಿಸಿ ಬರ್ತೀವಿ. ಲಿಯೋ ನೀನು ಹುಷಾರು. ಜಾಸ್ತಿ ಯಾವ ವಿಷಯದ ಬಗ್ಗೆನೂ ಯೋಚನೆ ಮಾಡೋಕೆ ಹೋಗಬೇಡ. ಜಸ್ಟ್ ರಿಲ್ಯಾಕ್ಸ್. ಆರುಷಿ ತುಂಬ ಒಳ್ಳೆಯವರು. ನನಗೆ ಸಿಸ್ಟರ್ ಇದ್ದ ಹಾಗೆ. ಅವರ ಜೊತೆ ಹೋಗಿರು. ನಾನು ಆದಷ್ಟು ಬೇಗ ಬಂದು ನಿನ್ನನ್ನು ನಿನ್ನ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ ಹೇಳಿ ಅವಳನ್ನು ತಬ್ಬಲು ಮುಂದಾದರೆ ಕೈ ಅಡ್ಡಗಟ್ಟಿ, ಬೇಡ ಶ್ರವಣ್, ನಾನೀಗ ನಿನ್ನ ಹಳೆ ಕ್ಯಾಮಿಲಿಯೋ ಅಲ್ಲ. ಅದೆಷ್ಟು ಜನ ಕಾಮುಕರು ನನ್ನ ತಿಂದು ಬಿಸಾಡಿರುವ ಹೆಂಜಲು. ನಿನ್ನ ಜೀವನಕ್ಕೆ ನಾನು ಬರುವಷ್ಟು ಪ್ಯೂರಾಗಿ ಉಳಿದಿಲ್ಲ ಹೇಳಿದ್ರೆ ಅವಳ ಕೈ ಸರಿಸಿ ಅವಳ ಕಣ್ಣು ತೊಡೆದ ಶ್ರವಣ್, ನಾನು ಪ್ರೀತಿಸಿದ್ದು ನಿನ್ನನ್ನೇ ಹೊರತು ನಿನ್ನ ದೇಹವನ್ನಲ್ಲ. ನಿನ್ನ ಮನಸ್ಸಿನಲ್ಲಿ, ನಿನ್ನ ಹೃದಯದಲ್ಲಿ ನನಗೆ ಜಾಗ ಇದ್ದರೆ ಅಷ್ಟೇ ಸಾಕು. ನೋಡು, ಈಗ ಇಲ್ಲಿ ನಿಂತು ಆತರವಾಗಿ ನಮ್ಮ ಭವಿಷ್ಯದ ಚಿಂತೆ ಮಾಡೋದು ಸರಿ ಕಾಣ್ತಿಲ್ಲ. ಮೊದಲು ಈ ದುಷ್ಟನಿಗೊಂದು ಗತಿ ಕಾಣಿಸಿ ಬರ್ತೀನಿ. ಆಮೇಲೆ ನಾವಿಬ್ಬರು ಕೂತು ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಮಾತಾಡೋಣ. ಹಾಗೆ ಹೊರಡುವ ಮೊದಲು ನನಗೊಂದು ಪ್ರಾಮಿಸ್ ಮಾಡು. ಯಾವುದೇ ಕಾರಣಕ್ಕೂ ಆತರಕ್ಕೆ ಬಿದ್ದು ಯಾವುದೇ ತಪ್ಪು ಹೆಜ್ಜೆ ಇಡಲ್ಲ ಅಂತ. ಶ್ರವಣ್ ಕೈ ಚಾಚಿದ್ರೆ ಸುಧಾ ತಾನೇ ಮುಂದೆ ಬಂದು ಕ್ಯಾಮಿಲಿಯೋ ಕೈ ಹಿಡಿದು, ಪ್ರಾಮಿಸ್ ಮಾಡು. ಏನು ಯೋಚನೆ ಮಾಡ್ತಾ ಇದೆಯಾ? ಬದುಕು ಎಲ್ಲರಿಗೂ ಇಂತಹ ಸೆಕೆಂಡ್ ಚಾನ್ಸ್ ಕೊಡಲ್ಲ. ಕೊಟ್ಟಾಗ ಹೀಗೆ ಬೇಡದೇ ಇರೋ ಯೋಚನೆ ಮಾಡ್ತಾ ಪೆದ್ದಿ ಆಗಬೇಡ ಹೇಳಿದರೆ ಕಣ್ಣೀರು ಹಾಕತ್ತಾ ಶ್ರವಣ್ಣ ತಾನೇ ಬಿಗಿದಪ್ಪಿದ ಕ್ಯಾಮಿಲಿಯೋ, ಶ್ರವಣ್, ನಿನ್ನ ಮನಸ್ಸು ಎಷ್ಟು ಒಳ್ಳೆಯದು. ಆದರೆ ನಿನ್ನಂತಹ ಜಮ್ಗೆ ನೋವು ಕೊಟ್ಟು ಮಗಳ ಇಷ್ಟ ಕಷ್ಟದ ಬಗ್ಗೆ ಅರಿಯದ ನನ್ನ ತಂದೆಯ ಬಳಿ ನನ್ನನ್ನು ದಯವಿಟ್ಟು ಕರೆದುಕೊಂಡು ಹೋಗಬೇಡ ಹೇಳಿ ಕಣ್ಣೀರು ಹಾಕಿದ್ರೆ, ಆಯಿತು, ಈಗ ಸಮಾಧಾನ ಮಾಡ್ಕೊ. ಮೊದಲು ಇವನಿಗೆ ಗತಿ ಕಾಣಿಸಿ ಬರ್ತೀನಿ, ಆಮೇಲೆ ನಾವು ಕೂತು ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಮಾತಾಡೋಣ ಎಂದು ಹೇಳಿ ಚಂದ್ರಾಂಕಿತನನ್ನು ಎಳೆದುಕೊಂಡು ಓಜಸ್ ತಂದಿದ್ದ ತನ್ನ ಅಣ್ಣ ಮಹೇಂದ್ರನ ಕಾರ್ ಕಡೆಗೆ ನಡೆಯುವಾಗ ಓಜಸ್ ಅವರ ಜೊತೆಯಾಗಿ ನಡೆಯುತ್ತಾ, ಯು ಆರ್ ಎ ಟ್ರೂ ಜಂಟಲ್ಮನ್ ಸರ್. ನಿಮ್ಮ ಹುಡುಗಿಯನ್ನು ಈಗಲೂ ತುಂಬ ಮನಸ್ಸಿನಿಂದ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀರಲ್ಲ. ನಿಜವಾಗ್ಲೂ ನಿಮ್ಮನ್ನು, ನಿಮ್ಮ ಪ್ರೀತಿಯ ವೈಖರಿಯನ್ನು ನೋಡಿದರೆ ಹೆಮ್ಮೆ ಆಗತ್ತೆ ಹೇಳಿದರೆ ಶ್ರವಣ್ ನಸುನಕ್ಕೂ ಧನ್ಯವಾದ ತಿಳಿಸ್ತಾನೆ. ಅಂತೂ ಅಪರಾಧಿಯನ್ನು ಹೊತ್ತಿದ್ದ ಕಾರ್ ಊರು ಹೊರಗಿರುವ ಪಾಳು ಬಿದ್ದ ಗ್ಯಾರೇಜ್ ಜಾಗಕ್ಕೆ ಬಂದಾಗ ಗಾಬರಿಯಲ್ಲಿ ಸುತ್ತ ನೋಡಿದ ಮಿತ್ರನಿಗೆ ಇದು ತನ್ನದೇ ಜಾಗ. ಇಲ್ಲೇ ಅವನು ಆರುಷಿ ಜೊತೆಗೆ ಕೆಟ್ಟದಾಗಿ ನಡೆದುಕೊಂಡಿದ್ದು ಎಂದು ನೆನಪಾಯಿತು. ಭಯ ಆಗ್ತಾ ಇದೆಯಾ? ಅದಾಗಲೇ ಅರೆಜೀವ ಆಗಿದ್ದ ಮಿತ್ರನನ್ನು ಧರೆಧರನೆ ಎಳೆದುಕೊಂಡು ಬಂದು ಮನೆಯೊಳಗೆ ನೂಕಿದ ಓಜಸ್ ಕೆಳಗೆ ಬಿದ್ದವನ ಕೆನ್ನೆಗೆ ತಟ್ಟಿ ಪ್ರಶ್ನೆ ಮಾಡಿದ್ರೆ ಈಗಲೂ ತನ್ನ ಬಿಗುಮಾನ ಬಿಟ್ಟುಕೊಡದೆ, ಅಬ್ಬಬ್ಬಾ ಅಂದರೆ ನನ್ನ ಕೊಂದು ಇಲ್ಲಿ ನನ್ನ ಹೆಣ ಬಿಸಾಕ್ ಹೋಗ್ತೀಯ ಅಷ್ಟೇ ತಾನೇ? ಇದನ್ನು ಬಿಟ್ಟರೆ ನಿನ್ನ ಕೈಯಲ್ಲಿ ಬೇರೇನು ತಾನೇ ಮಾಡೋಕ್ಕಾಗತ್ತೆ? ಆದರೂ ಇಷ್ಟು ದೊಡ್ಡ ವಿಲನ್ ಹಾಗೆ ಸುಮ್ಮನೆ ಸತ್ತು ಹೋದ ಅಂದರೆ ಯಾರಿಗಾದರೂ ಅನುಮಾನ ಬರುತ್ತೆ. ಯಾರಾದರೂ ಸರಿ ಇದನ್ನು ಪ್ರಶ್ನೆ ಮಾಡಿದಾಗ ಕೇಸ್ ಓಪನ್ ಆಗುತ್ತೆ. ಆಗ ನೀನು ಶ್ರವಣ್, ಅಯ್ಯೋ ನಾವು ಸಿಕ್ಕಾಕೊಂಡು ಬಿಟ್ರೆ ಅಂತ ಜೀವನ ಪರ್ಯಂತ ಭಯದಲ್ಲೇ ಬದುಕಬೇಕಾಗತ್ತೆ ಹೇಳ್ದ. ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಹಾಗೆ ಆಡ್ತೀಯಲ್ಲೋ ಮಾರಾಯ.
ಶ್ರವಣ್ ಮನೆಯೊಳಗೆ ಬರುವಾಗ ಅವನ ಕೈಯಲ್ಲಿ ಇದ್ದ ಹಗ್ಗವನ್ನು ಗಮನಿಸಿ ಭಯದಲ್ಲಿ ಉಗುಳು ನುಂಗಿದ. ನಿನ್ನನ್ನು ಯಾರೋ ಕೊಂದಿದ್ದಾರೆ ಅಂತ ಅನುಮಾನ ಬಂದರೆ ತಾನೇ ಮತ್ತೆ ಕೇಸ್ ಓಪನ್ ಆಗೋದು. ಅದರ ಬದಲು ಮಾಜಿ ಮಂತ್ರಿಯನ್ನು ಕೊಂದು ಅಲ್ಲಿಂದ ನೀನು ಇಲ್ಲಿಗೆ ನಿನ್ನದೇ ಜಾಗಕ್ಕೆ ಬಂದು ಇಲ್ಲಿ ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದೀಯಾ ಅಂದರೆ ಅಲ್ಲಿಗೆ ನಿನ್ನ ಖೇಲ್ ಖತಮ್, ನಾಟಕ ಬಂದ್. ಓಜಸ್ ಹೇಳಿದರೆ ಶ್ರವಣ್ ನಗುತ್ತಾ, ಓಜಸ್, ನಿಮ್ಮ ಈ ಜೀನಿಯಸ್ ತಲೆಗೆ ನನ್ನದೊಂದು ಸಲ. ನೋಡ್ಮರಿ, ನೇರ ನಿನ್ನ ಇಲ್ಲಿಗೆ ಕರೆದುಕೊಂಡು ಬಂದು ನೇಣಿಗೆ ಹಾಕಬಹುದಿತ್ತು. ಆದರೆ ನಮ್ಮ ಮನೆ ಹೆಣ್ಣು ಮಕ್ಕಳ ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಸಿಗಲಿ ಅಂತ ಮೊದಲಿಗೆ ಅವರ ಕೈಯಲ್ಲಿ ಪೂಜೆ ಮಾಡಿಸಿ ಈಗ ನಿನ್ನ ಬಲಿ ಹಾಕ್ತಾ ಇದ್ದೀವಿ ಎಂದು ಹೇಳಿ ಶ್ರವಣ್ ಅವನ ಕೊರಳ ಸುತ್ತ ಹಗ್ಗ ಕಟ್ಟಿದ್ದೇ ತಡ ಓಜಸ್ ಅಲ್ಲೇ ಇದ್ದ ಸ್ಟೂಲ್ ಮೇಲೆ ತಾನೇ ನಿಂತು ಫ್ಯಾನ್ ಸಿಕ್ಕಿಸಿದ್ದ. ಕೊಂಡಿಗೆ ಹಗ್ಗವನ್ನು ನೇತಾಕ್ತಾನೆ. ನಂತರ ಓಜಸ್, ಶ್ರವಣ್ ಇಬ್ಬರು ಸೇರಿ ಚಂದ್ರಾಂಕಿತ ಮಿತ್ರ ಅನ್ನುವ ಸೈಕೋ ಹುಂಬ, ಹೆಣ್ಣು ಮಕ್ಕಳ ಪಾಲಿನ ರಾಕ್ಷಸ, ಹೆತ್ತಮ್ಮನ ಪಾಲಿಗೂ ಶಾಪ ಆಗಿದ್ದವನನ್ನು ನೇಣಿಗೆ ಬಿಗಿಯುತ್ತಲೇ ಇಡೀ ಜಗತ್ತಿನ ಮುಂದೆ ದೊಡ್ಡ ವಿಲನ್ ಆಗಿ ಮೆರೆಯಬೇಕು, ಎಲ್ಲೆಲ್ಲೂ ತನ್ನ ಹೆಸರು ರಾಜಾಜಿಸಬೇಕು ಅನ್ನುವ ಆಸೆ ಹೊತ್ತಿದ್ದ ಚಂದ್ರಾಂಕಿತ ಮಿತ್ರ ಹೇಗಾದರೂ ಈಗ ಸಾವು ತನಗೆ ಬಾರದೇ ಇರಲಿ ಎಂದು ತನ್ನ ತಾನು ಕಾಪಾಡಿಕೊಳ್ಳಲು ವಿಲವಿಲನೆ ಒದ್ದಾಡುತ್ತಲೇ ಕೊನೆಯುಸಿರೆಳೆದ. ಓಜಸ್, ಶ್ರವಣ್ ತಾವು ಬಂದ ಕೆಲಸ ಮುಗಿದಂತೆ ಮನೆಯ ಬಾಗಿಲನ್ನು ಮುಂದಕ್ಕೆ ಮಾಡಿಕೊಂಡು ತಮ್ಮ ಪಾಡಿಗೆ ಹೊರಟುಬಿಟ್ರೆ ಚಂದ್ರಾಂಕಿತ ಮಿತ್ರನ ಸಾವಿನ ಸುದ್ದಿ ಯಾವಾಗ ಬೆಳಕಿಗೆ ಬರುವುದೋ ತಿಳಿಯದೆ ಅವನ ಶವ ಅನಾಥವಾಗಿ ನೇತಾಡ್ತಿತ್ತು. ಶ್ರವಣ್ ಓಜಸ್ ಜೊತೆಗೆ ಸರ್ಕಾರಿ ಆಸ್ಪತ್ರೆಗೆ ಬಂದು ಸಿಂಹನನ್ನು ಭೇಟಿ ಮಾಡಿ ತಮ್ಮ ಕಡೆಯ ಕೆಲವು ಹುಡುಗರೇ ಮಾಜಿ ಮಂತ್ರಿಯನ್ನು ಕಾಪಾಡುವ ನಾಟಕ ಆಡಲು ಹುಸಿ ಫೈರಿಂಗ್ ಮಾಡಿ ಹೌದೋ ಅಲ್ಲವೋ ಅನ್ನುವ ಹಾಗೆ ಬುಲೆಟ್ ಅವನ ಭುಜ ತಾಕಿ ಹೋಗಿರುವುದಕ್ಕೆ ಕ್ಷಮೆ ಕೇಳಿದ್ರೆ ಅಪರಾಧಿ ಭಾವದಲ್ಲಿ ತಲೆ ತಗ್ಗಿಸಿದ ಸಿಂಹ, ದಯವಿಟ್ಟು ನೀವು ಕ್ಷಮೆ ಕೇಳಬೇಡಿ ಸರ್, ನಾನು ಮಾಡಿರುವ ಅಪರಾಧಗಳಿಗೆ ಈ ಶಿಕ್ಷೆ. ಸಿಂಹನ ಪಕ್ಕ ಕೂತು ಅವನ ಭುಜ ಬಳಸಿದ ಓಜಸ್, ಆದರೂ ಭಾವ, ನಿಮ್ಮ ಸಹಾಯ ಇಲ್ಲದೆ ಹೋಗಿದ್ರೆ ನಮ್ಮ ಕೆಲಸ ಇಷ್ಟು ಸಲೀಸಾಗಿ ಆಗ್ತಾ ಇರಲಿಲ್ಲ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮಂತ್ರಿನ ಆ ಪೊಲೀಸ್ ವೇಷಧಾರಿಗಳು ಕರೆದುಕೊಂಡು ಹೋದ ಮೇಲೆ ಅವನನ್ನು ಕೂಡಾಕಿ ಹೆದರಿಸಿ ಬೆದರಿಸಿದ ನಂತರ ಅವನು ಮಿತ್ರನ ಜೊತೆಗೆ ಸೇರಿ ಮಾಡುತ್ತಿದ್ದ ವ್ಯವಹಾರಗಳ ಬಗ್ಗೆ ಎಲ್ಲ ಸತ್ಯ ಬಾಯ್ಬಿಟ್ಟ. ಅವನಿಂದ ತುಂಬಾ ನೋವು ತಿಂದಿದ್ದ ಹುಡುಗಿಯೇ ಆ ಮಂತ್ರಿ ಮೇಲೆ ಗುಂಡು ಹಾರಿಸಿ ಕೊಂದ್ಲು. ಪೊಲೀಸ್ ವ್ಯಾನ್ನಲ್ಲೇ ಆ ಮಂತ್ರಿ ಮೇಲೆ ಮಿತ್ರ ಅಟ್ಯಾಕ್ ಮಾಡಿದ್ದು ಅಂತ ಶ್ರವಣ್ ಮೇಲಾಧಿಕಾರಿಗಳಿಗೆ ಹೇಳಿಕೆ ಕೊಟ್ಟರು. ಆದರೆ ಅಲ್ಲಿ ಏನೂ ಆ್ಯಕ್ಷನ್ ಆಗೇ ಇಲ್ಲ ಅನ್ನೋ ಅನುಮಾನ ಬರಬಾರ್ದು ಅಂತ ಆ ಹುಡುಗರಿಗೆ ಹೋಗಿ ವ್ಯಾನ್ನಲ್ಲಿ ಇರುವ ಸಿಂಹನ ಸುತ್ತಮುತ್ತ ಫೈರಿಂಗ್ ಮಾಡಿ ಬನ್ನಿ ಅಂದರೆ ಅವರು ಜೋಶ್ನಲ್ಲಿ ನಿಮಗೂ ಸ್ವಲ್ಪ ಹೇಟ್ ಮಾಡಿಬಿಟ್ರು. ಕ್ಷಮಿಸಿ ಭಾವ ಹೇಳಿದ್ರೆ ಅವನ ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಂಡ ಸಿಂಹ ಸ್ನೇಹಿತ ಅಂತ ನಂಬಿ ಮೊದಲಿನಿಂದಲೂ ಅವನ ಕೆಟ್ಟ ಕೆಲಸಗಳಿಗೆ ಸಪೋರ್ಟ್ ಮಾಡಿ ಬರ್ತಾ ಇದ್ದಿದ್ದಕ್ಕೆ ಅದೆಷ್ಟು ಸುಲಭವಾಗಿ ಸತ್ಯನ ನಿನ್ನ ಮಗಳನ್ನು ಮರೆತು ಬಿಡು ಅಂತ ಹೇಳ್ದ. ಅದೇ ನಿಮ್ಮ ಮನೆಯವರ ಮೇಲೆ ಇಲ್ಲದ ಅಸೂಯೆ ದ್ವೇಷ ಬೆಳೆಸಿಕೊಂಡಿದ್ರು ನೀನು ನನ್ನ ತಪ್ಪನ್ನು ಮನ್ನಿಸಿ ಈಗಲೂ ನಿನ್ನ ಮನೆಯವರಂತೆ ಕಾಣ್ತಾ ಇದ್ದೀಯ. ಓಜಸ್, ನಿನ್ನ ಈ ಒಳ್ಳೆಯತನಕ್ಕೆ ದೇವರು ಖಂಡಿತ ನಿನಗೆ ಒಳ್ಳೇದು ಮಾಡ್ತಾನೆ. ಇನ್ಮೇಲೆ ನಿನ್ನ ಬದುಕಲ್ಲಿ ಎಲ್ಲವೂ ಒಳ್ಳೆಯದೇ ಆಗತ್ತೆ ಹೇಳಿದರೆ ನಗುತ್ತಾ, ನಿಮ್ಮ ಗುಡ್ ವಿಶಸ್ಗೆ ಥ್ಯಾಂಕ್ಸ್ ಭಾವ, ಆದರೆ ಇನ್ನು ಮುಂದೆ ಒಳ್ಳೆಯದು ಆಗೋದಲ್ಲ. ಆರು ನನ್ನ ಬದುಕಿಗೆ ಬಂದ ದಿನದಿಂದಲೇ ನನ್ನ ಒಳ್ಳೆ ಟೈಮ್ ಶುರುವಾಗಿದೆ ಎಂದು ಹೇಳಿ ನಿಮ್ಮ ಆರೋಗ್ಯ ಜೋಪಾನ, ಹಾಗೆ ಆದಷ್ಟು ಬೇಗ ಕೋರ್ಟ್ ನಿಮಗೆ ಕೊಡುವ ಶಿಕ್ಷೆ ಮುಗಿಸ್ಕೊಂಡು ವಾಪಸ್ ಬನ್ನಿ. ಅಷ್ಟರಲ್ಲಿ ನಿಮ್ಮ ಮನೆಯವರ ಜೊತೆಗೆ ನಿಮ್ಮ ಮಗಳು ಬೆಳ್ಳಿ ಅಲ್ಲದೆ ನಿಮ್ಮ ಮತ್ತೊಂದು ಜೂನಿಯರ್ ನಿಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಕಾಯ್ತಾ ಇರುತ್ತೆ ಹೇಳಿದರೆ ಸಿಂಹ ಅಂತಹ ಒಂದು ಸುಂದರ ಭವಿಷ್ಯದ ಬಗ್ಗೆ ಯೋಚಿಸಿಯೇ ರೋಮಾಂಚನ ಉಂಟಾಯಿತು. ಕಣ್ಣು ತುಂಬಿಕೊಂಡು ಇಂತಹ ಸುಂದರವಾದ ಬದುಕನ್ನು ದುರಾಸೆಗೆ ಬಿದ್ದು ಹಾಳು ಮಾಡ್ಕೊಳ್ತಿದ್ದೇನಲ್ಲ, ಇನ್ಮೇಲೆ ನಾನು ಎಂದೂ ತಪ್ಪು ಹೆಜ್ಜೆ ಇಡಬಾರ್ದು ಎಂದು ತನಗೆ ತಾನೇ ಭೀಷ್ಮ ಪ್ರತಿಜ್ಞೆ ಮಾಡಿಕೊಂಡವನ ಮನ ಅದಾಗಲೇ ತನ್ನ ಶಿಕ್ಷೆ ಮುಗಿದು ತನ್ನ ಮಡದಿ ಮಕ್ಕಳ ಜೊತೆಗೆ ಸುಂದರ ಬದುಕಿನ ದಿನಗಳನ್ನು ಕಳೆಯುವ ಕನಸು ಕಾಣುತ್ತಾ ಇದ್ದವನ ಮುಚ್ಚಿದ ಕಣ್ಗಳಿಂದ ನೀರು ಜಾರಿತ್ತು. ಶ್ರವಣ್ ಓಜಸ್ ತಮ್ಮ ಕೆಲಸಗಳನ್ನು ಮುಗಿಸಿ ಮನೆ ತಲುಪುವ ಹೊತ್ತಿಗೆ ರಾತ್ರಿ 9 ಗಂಟೆಯಾಗಿತ್ತು. ಅಷ್ಟರಲ್ಲಿ ಆರುಷಿ ತನ್ನ ಗೆಳತಿ ತ್ವಿಷಾ ಹಾಗೆ ತನ್ನ ತಾಯಿ ಜಲಜ ಅವರ ಜೊತೆಗೂಡಿ ಅಡುಗೆ ತಯಾರಿಸಿ ತನ್ನ ಮನೆಯಲ್ಲಿದ್ದ ನೆಂಟರಿಗೆಲ್ಲ ಬಲವಂತ ಮಾಡಿ ಊಟದ ಉಪಚಾರ ಮಾಡಿದ್ದಳು.
ಸುಧಾನ ವಾಪಸ್ ಊರಿಗೆ ಕರೆದುಕೊಂಡು ಹೋಗಲು ಬಂದಿದ್ದ ಅವಳ ತಂದೆ ತಾಯಿ ಆರುಷಿಯ ಒಳ್ಳೆ ಗುಣ ಕಂಡು ಈ ಹುಡುಗಿ ಈ ಮನೆಗೆ ತಕ್ಕ ಸೊಸೆ ಅಂತ ಶಾರದಾ ಅವರ ಬಳಿ ಹೊಗಳಿದ್ರೆ ಅವರು ನಕ್ಕು ಹೌದು ಅಂತ ನಮ್ಮ ಸೊಸೆಯನ್ನು ದೂರದಿಂದಲೇ ನೋಡಿ ಅವಳ ನಡವಳಿಕೆ ಬಗ್ಗೆ ಹೆಮ್ಮೆ ಪಡುತ್ತಾ ಒಪ್ಪಿ ಹೋದರು. ಈಗಲಾದರೂ ನಮ್ಮ ಮಗನ ಆಯ್ಕೆ ತಪ್ಪಲ್ಲ ಅನ್ನೋದು ತಿಳಿತಾ ಇನ್ನಾದರೂ ಮೊಮ್ಮಗು ಬೇಕು ಅನ್ನೋ ವಿಷಯ ಹಿಡಿದು ನಮ್ಮ ಸೊಸೆಗೆ ಮುಜುಗರ ಉಂಟು ಮಾಡಬೇಡ. ನಂಜಪ್ಪನವರ ಮಾತಿಗೆ ಶಾರದಾ ಅವರು ಎಲ್ಲಿ ನನ್ನ ಮಗ ಈ ಹುಡುಗಿಗೆ ಒಂದು ಬಾಳು ಕೊಡೋಕೋಗಿ ಸಂಸಾರದ ಸುಖದಿಂದ ವಂಚಿತನಾಗಿ ಬಿಡ್ತಾನೋ ಅನ್ನೋ ಭಯದಲ್ಲಿ ನನಗೊಂದು ಮೊಮ್ಮಗು ಹೆತ್ತುಕೊಡುವಂಥ ಸೊಸೆಯ ಹತ್ತಿರ ಬೇಡಿಕೆ ಇಟ್ಟಿದ್ದೆ. ಆದರೆ ಈಗ ಆರುಷಿ ನಮ್ಮ ಓಜುನ ಕಾಳಜಿ ಮಾಡೋ ರೀತಿಯಲ್ಲೇ ಗೊತ್ತಾಗ್ತಿದೆ ಅವಳು ತನ್ನ ಗಂಡನ್ನು ತುಂಬಾ ಪ್ರೀತಿಸ್ತಾಳೆ ಅಂತ. ಹಾಗಾಗಿ ನಮ್ಮ ಮಗನ ಮಗು ನೋಡುವ ಆಸೆ ಇದ್ದರೂ ಅದನ್ನು ಬಲವಂತವಾಗಿ ಕೇಳಿ ಪಡೆಯುವ ಮನಸ್ಥಿತಿ ಇಲ್ಲ ಹೇಳಿದರು. ಸುಧಾ ತಂದೆ ತಾಯಿ ಜೊತೆಗೆ ಮಂದಾರ ಕೂಡ ಬಂದಿರೋದ್ರಿಂದ ಶಾರದಾ ಅವರು ಎಷ್ಟೋ ದಿನಗಳ ನಂತರ ತಮ್ಮ ಮನೆಯ ಹಿರಿ ಸೊಸೆ ಜೊತೆಗೆ ಮಾತಿಗಿಳಿದು ಅವಳನ್ನು ಮತ್ತೆ ತಮ್ಮ ಹಳ್ಳಿ ಮನೆಗೆ ಕರೆದು ಉಳಿಯುವಂತೆ ಕೇಳ್ಕೊಳ್ತಾ ಇದ್ದರೆ ಅವಳು ಈಗ ತಾನು ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಹಾಸನದಲ್ಲೇ ಉಳಿದುಕೊಳ್ಳುವ ಅನಿವಾರ್ಯತೆ ಇದೆ. ಆದರೆ ವಾರಾಂತ್ಯ ಇಲ್ಲ ಹಬ್ಬಗಳಲ್ಲಿ ಹಳ್ಳಿಗೆ ಬಂದು ನಿಮ್ಮೆಲ್ಲರ ಜೊತೆಗೆ ಸಮಯ ಕಳೆಯುವೆ ಅಂತ ಮಾತು ಕೊಟ್ಲು. ಮಂದಾರನ ತಮ್ಮ ಜೊತೆಗೆ ಉಳಿಸಿಕೊಳ್ಳುವ ಆಸೆ ಇದ್ದರೂ ಅವಳ ಮಾತಿಗೆ ಬೆಲೆ ಕೊಟ್ಟು ಅವಳ ಆಸೆಯಂತೆ ಆಗಲಿ ಎಂದು ಹೇಳಿದ ಶಾರದಾ ನಂಜಪ್ಪನವರಿಗೆ ಮಂದಾರ ಮುಂದಿನ ಬದುಕು ಹೇಗೆ ಅನ್ನುವ ಚಿಂತೆ ಶುರುವಾಗಿತ್ತು. ಆದರೆ ಈಗಾಗಲೇ ಓಜಸ್ ತಾನೇ ತನ್ನ ಅತ್ತಿಗೆ ಜೊತೆಗೆ ಮಾತಾಡಿ ಒಂದು ತೀರ್ಮಾನಕ್ಕೆ ಬರ್ತೀನಿ ಅಂತ ಹೇಳಿದ್ರಿಂದ ನಂಜಪ್ಪನವರು ಮಗನ ಮೇಲೆಯೇ ಎಲ್ಲ ಭಾರ ಹಾಕಿಬಿಟ್ಟಿದ್ರು. ರಾತ್ರಿ ಊಟದ ನಂತರ ಸುಧಾ ಅವಳ ತಂದೆ ತಾಯಿ ಜೊತೆಗೆ ಊರಿಗೆ ಹೊರಟು ನಿಂತಾಗ ಆರುಷಿ ಅವಳನ್ನು ತಬ್ಬಿ ಯಾವ ಹಳೆಯ ವಿಷಯಗಳ ಬಗ್ಗೆಯೂ ಚಿಂತೆ ಮಾಡ್ತಾ ಕೂರಬೇಡಿ, ಜೀವನ ಕೈ ಹಿಡಿದಿರುವವರೆಗೂ ಖುಷಿಯಾಗಿ ನಿಮ್ಮ ತಂದೆ ತಾಯಿ ಜೊತೆಗೆ ಸಮಯ ಕಳೀರಿ. ಹಾಗೆ ಯಾವುದೇ ಸಮಯದಲ್ಲಿ ಏನೇ ಸಹಾಯ ಬೇಕಿದ್ರೂ ಚಂದ್ರ ಇಲ್ಲ ನನಗೆ ಕರೆ ಮಾಡಿ ಎಂದು ಹೇಳಿ ಕಳುಹಿಸಿಕೊಟ್ಲು. ಕೆಳಗೆ ಕ್ಯಾಬ್ವರೆಗೂ ಅವರನ್ನು ಹೋಗಿ ಬೀಳ್ಕೊಟ್ಟು ಬಂದ ಓಜಸ್ ಮನೆಯೊಳಗೆ ಬರುತ್ತಲೇ ಆರು ಒಂದು ಸ್ಟ್ರಾಂಗ್ ಕಾಫಿ ಕೇಳಿದರೆ ಗಡಿಯಾರ ನೋಡಿ ಅನ್ನುವಂತೆ ಕಣ್ಣು ಸನ್ನೆ ಮಾಡಿದ್ಲು. ಹೋಗ್ಲಿ ಪಾಪ, ಒಂದು ಕಾಫಿ ತಾನೇ ಮಾಡಿಕೊಡಿ ಸಿಸ್ಟರ್, ಇವತ್ತು ಸಾಹೇಬರು ತುಂಬ ಕಷ್ಟಪಟ್ಟಿದ್ದಾರೆ. ಶ್ರವಣ್ ಮಾತಿಗೆ ನಗುತ್ತಾ ಆರುಷಿ ಸರಿ ಅಂತ ತಲೆ ಆಡಿಸಿ ಅಡುಗೆ ಮನೆಗೆ ಹೋದರೆ, ನೋಡಿ ಲಿಯೋ ಸಿಸ್ಟರ್, ನೀವು ಇವಳ ಥರ ಆಗಬೇಡಿ, ಗಂಡ ಅನ್ನೋ ಪ್ರಾಣಿಗೆ ಬೆಲೆನೇ ಇಲ್ಲ. ನಾನು ಕೇಳಿದ್ರೆ ಕಾಫಿ ಇಲ್ಲ ಅಂದವಳು ಶ್ರವಣ್ ಕೇಳಿದ ತಕ್ಷಣ ಹೇಗೆ ಬಾಲ ಮುದ್ರಿದ ಬೆಕ್ಕಿನ ಹಾಗೆ ಕಾಫಿ ಮಾಡೋಕ್ಕೆ ಹೋದ್ಲು ನೋಡಿ. ಹೇಳಿದ್ರೆ ಕ್ಯಾಮಿಲಿಯೋ ತನ್ನ ಬದುಕಲ್ಲಿಯೂ ಇಂತಹ ಸುಂದರ ದಿನಗಳನ್ನು ಕಾಣಲು ಸಾಧ್ಯ ಇದೆಯಾ ಅನ್ನುವಂತೆ ಶ್ರವಣ್ ಕಡೆಗೆ ನೋಡಿದ್ರೆ ಅವನು ಎದ್ದು ಬಂದು ಕ್ಯಾಮಿಲಿಯೋ ಪಕ್ಕ ಕೂತು, ಓಜಸ್ ಮಾತು ಕೇಳಬೇಡ ನೀನು, ಆರುಷಿ ಸಿಸ್ಟರ್ ಹಾಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿಯೇ ಇರಬೇಕು, ಇಲ್ಲ ಅಂದರೆ ನಾವು ಗಂಡಸರು ನಿಮ್ಮ ಕೈಗೆ ಸಿಗಲ್ಲ. ಆಮೇಲೆ 3 ಹೊತ್ತು ಕೆಲಸ ಫ್ರೆಂಡ್ಸ್ ಅಂತ ಮನೆಯಿಂದ ಹೊರಗೆ ಇರ್ತೀವಿ ಎಂದು ಹೇಳಿದ. ಆದರೆ ಶ್ರವಣ್ ಮಾತಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ಉಳಿದ ಲಿಯೋ ಮಂಕಾದ ಮುಖ ನೋಡಿ ಶ್ರವಣ್ಗೆ ಸಂಕಟವಾಗಿಬಿಟ್ಟಿತ್ತು. ಕಾಫಿ ಕಪ್ಗಳ ಜೊತೆಗೆ ಬಂದ ಆರುಷಿ ಒಂದನ್ನು ಶ್ರವಣ್ ಮುಂದೆ ಹಿಡಿದು ಮತ್ತೊಂದನ್ನು ಓಜಸ್ ಕೈಯಲ್ಲಿ ಕುಕ್ಕಿದಳು. ಕಾಫಿ ಕುಡಿದ ನಂತರ ಕಪ್ನ ಅಡುಗೆ ಮನೆಯಲ್ಲಿ ಇಡಲು ಬಂದ ಶ್ರವಣ್ಗೆ ಆರುಷಿ, ಸರ್ ಈಗ ಕಾಫಿ ಆಯಿತು, ಮತ್ತು ಊಟ ಯಾವಾಗ ಮಾಡ್ತೀರಾ, ಆಗಲೇ ತಡ ಆಗಿದೆ ಕೇಳಿದರೆ, ಊಟ ಏನು ಬೇಡ ಆರುಷಿ, ನನ್ನ ಮನೆಯಲ್ಲಿ ಆಗಲೇ ಲಿಯೋ ತಂದೆ ತಾಯಿ ಇವಳನ್ನು ಭೇಟಿ ಮಾಡಬೇಕು, ಅವರಿಂದ ಆಗಿರುವ ತಪ್ಪಿಗೆ ಮಗಳ ಹತ್ರ ಕ್ಷಮೆ ಕೇಳಬೇಕು ಅಂತ ಕಾಯ್ತಾ ಇದ್ದಾರೆ. ನಾನು ಇವಳನ್ನು ಕರೆದುಕೊಂಡು ಹೋಗ್ತೀನಿ. ಇಷ್ಟೊತ್ತು ಇವಳನ್ನು ಇಲ್ಲಿ ನಿಮ್ಮ ಮನೆಯಲ್ಲಿ ಇರಿಸ್ಕೊಂಡಿದ್ದು ಅಲ್ಲದೆ ಬಲವಂತ ಮಾಡಿ ಊಟ ಮಾಡುವಂತೆ ಮಾಡಿದ್ದಕ್ಕೆ ಥ್ಯಾಂಕ್ಸ್. ನನಗೆ 3 ದಿನದ ಹಿಂದೆ ಇವಳು ಲಿಬಿಯಾದಲ್ಲಿ ಸಿಕ್ಕಿದ್ದು. ಇವಳು ಮೊದಲಿನಂತೆ ಇಲ್ಲವೇ ಇಲ್ಲ. ಆಗೆಲ್ಲ ಎಷ್ಟು ಮಾತು, ಎಷ್ಟು ಲವಲವಿಕೆ, ಪಟಾಕಿ ಸಿಡಿಯೋ ಹಾಗೆ ಮಾತಾಡ್ತಾ ಇದ್ಲು. ಆದರೆ ಈಗ ತುಂಬ ಮಂಕಾಗ್ಬಿಟ್ಟಿದ್ದಾಳೆ. ಇವಳ ಬದುಕನ್ನು ನಾನು ಸರಿ ಮಾಡೋಕ್ಕೆ ತುದಿ ಕಾಲಲ್ಲಿ ನಿಂತಿದ್ರೂ ಸಹ ಇವಳ ಮನಸ್ಸು ತಿಳಿಯಾಗುತ್ತಲೇ ಇಲ್ಲ. ಬೇಸರದಲ್ಲಿ ಹೇಳಿದಾಗ ಶ್ರವಣ್ಗೆ ಒಬ್ಬರು ಡಾಕ್ಟರ್ ನಂಬರ್ನ ಫಾರ್ವರ್ಡ್ ಮಾಡಿದ ಆರುಷಿ, ಹೆಣ್ಣು ಮಕ್ಕಳಿಗೆ ಪ್ರಾಣಕ್ಕಿಂತ ಮಾನ ಮುಖ್ಯ ಸರ್, ಆದರೆ ಆ ದುಷ್ಟ ಅದನ್ನೇ ಕಸಿದುಕೊಂಡು ಹೆಣ್ಣು ಮಕ್ಕಳ ಬದುಕನ್ನು ನರಕ ಮಾಡಿದ್ದಾರೆ. ಅಷ್ಟು ಸುಲಭಕ್ಕೆ ಮರೆಯುವಂಥ ದುಃಖ ಅಲ್ಲ ಅದು. ನೀವು ನಿಮ್ಮ ಹುಡುಗಿಗೆ ಸ್ವಲ್ಪ ಸಮಯ ಹಾಗೆ ಸ್ವಲ್ಪ ಸ್ಪೇಸ್ ಕೊಡಿ. ತೀರಾ ಮಾನಸಿಕ ಹಿಂಸೆ ಅನುಭವಿಸುತ್ತಾ ಇದ್ದಾರೆ ಅಂತ ನಿಮಗೆ ಅನುಮಾನ ಬಂದರೆ ಈ ಡಾಕ್ಟರ್ ಹತ್ರ ಅವರನ್ನು ಕರೆದುಕೊಂಡು ಹೋಗಿ. ಇವರು ಮಾಡುವ ಕೌನ್ಸಿಲಿಂಗಿಂದ ಮನಸ್ಸಿನ ವೇದನೆ ಕಡಿಮೆ ಆಗುತ್ತೆ.
ಮನೋರೋಗ ತಜ್ಞರ ಬಳಿ ಹೋದ ತಕ್ಷಣ ನಾವೇನು ಹುಚ್ಚರು ಅಂತ ಅಲ್ಲ ಸರ್. ನಿಜಕ್ಕೂ ನಾನು 4 ವರ್ಷಗಳ ಹಿಂದೆ ಇವರ ಬಳಿ ಹೋಗಿ 3-4 ಕೌನ್ಸಿಲಿಂಗ್ ಸಿಟ್ಟಿಂಗ್ ಅಟೆಂಡ್ ಮಾಡಿದ ಮೇಲೆ ಮನಸ್ಸು ಹಗುರವಾಗಿ ಬದುಕಿನ ಕಡೆಗೆ ಒಲವು ಮೂಡಿದ್ದು ಹೇಳಿದಾಗ ಶ್ರವಣ್ಗೆ ತನ್ನ ಮುಂದಿನ ನಡೆ ಏನು ಅನ್ನೋದರ ಬಗ್ಗೆ ಕ್ಲಾರಿಟಿ ಸಿಕ್ಕಿತ್ತು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು.